ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆ ನ್ಯೂ ವಿಡಿಯೋ. ಸೊ ನಿಮ್ಗೇನಾದ್ರು ಟೆಂಪ್ರವರಿಯಾಗಿ ಇಮೇಲ್ ಬೇಕಾಗಿರುತ್ತೆ. ಎಕ್ಸಾಂಪಲ್ ಯಾವ್ದಾದ್ರು ಒಂದು ವೆಬ್ಸೈಟ್ನ ಲಾಗಿನ್ ಆಗ್ತಾ ಇರ್ತೀರಾ, ಅಥವಾ ಯಾವ್ದಾದ್ರು ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತಾ ಇರ್ತೀರಾ. ಬಟ್ ನಿಮಗೆ ಅಲ್ಲಿ ಅದು ಲಾಗಿನ್ ಆಗೋಕ್ಕೆ ನಮಗೆ ಇಮೇಲ್ ಆಪ್ಷನ್ ಕೂಡ ಇರುತ್ತೆ ನಿಮಗೆ. ಸೊ ಇಮೇಲ್ಗೆ ಒಂದು ಕೋಡ್ ಬರುತ್ತೆ, ಒಂದು ಕೋಡ್ನ ಎಂಟರ್ ಮಾಡಿದ್ರೆ ನೀವು ಅದರಿಂದ ಕೂಡ ಲಾಗಿನ್ ಆಗ್ಬೋದು, ಅಥವಾ ಇಮೇಲ್ ಒಂದು ಲಿಂಕ್ ಕಳಿಸಿರ್ತಾರೆ ಅದರ ಕೂಡ ಲಾಗಿನ್ ಆಗ್ಬೋದು. ಇನ್ನು ಕೆಲವೊಂದು ವೆಬ್ಸೈಟ್ಗಳು ಅಥವಾ ಅಪ್ಲಿಕೇಶನ್ಸ್ಗಳು ಡೇಂಜರಸ್ ಆಗಿರುತ್ತೆ, ಅದರಿಂದ ಸ್ಕ್ಯಾಮ್ ಕೂಡ ಆಗ್ತಾ ಇರ್ತಾರೆ ನಿಮಗೆ. ಸೊ ಅದಕ್ಕೋಸ್ಕರ ನಮಗೆ ಅದಕ್ಕೊಂದು ಸೊಲ್ಯೂಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಅದ್ರ ಮೂಲಕ ನೀವು ಫೇಕ್ ಆಗಿ ಇಮೇಲ್ನ ಪಡ್ಕೋಬೋದು. ಅಂದರೆ ಇಮೇಲ್ನ ಟೆಂಪ್ರವರಿಗೆ ನೀವು ಪಡ್ಕೋಬೋದು. ಸೊ ಅದರ ಬರೋ OTP ಪಾಸ್ವರ್ಡ್ಸ್ ಎಲ್ಲ ಕೂಡ ತಿಳ್ಕೊಬೋದು. ಬೇಕಾದ್ರೆ ನಿಮಗೆ ಬೇರೆ ಇಮೇಲ್ ಕೂಡ ತೊಗೋಬೋದು ಕಣ. ಸೊ ಹೇಗದು ನ್ಯೂಸ್ ಬರ್ತದೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ನ ಮಾಡೋದು ನೋಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಬೇಕಾಗುತ್ತೆ. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಇನ್ಸ್ಟಂಟ್ ಮೇಲ್ ಅಂತ, ಓಕೆನಾ. ಸೊ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಈಗ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಅದಾದ ನಿಮಗೆ ಯಾವುದೇ ರೀತಿಯ ಪರ್ಮಿಷನ್ ಏನು ಕೂಡ ಅಲೋಡ್ ಮಾಡಬೇಕಾಗಿಲ್ಲ. ಸೊ ನೋಡ್ಬೋದು ನಿಮಗೆ ಡೈರೆಕ್ಟಾಗಿ ಒಂದು ಇಂಟರ್ಫೇಸ್ ಬಂದಿರುತ್ತೆ ಕಣ. ಸೊ ನಿಮಗೆ ಇಲ್ಲಿ ಈ ಒಂದು ಇಮೇಲ್ ID ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಾಪಿ ಟು ಕ್ಲಿಕ್ ಮಾಡೋದಕ್ಕೆ ಕೊಟ್ಟರೆ ಅದು ಕಾಪಿ ಆಗಿರುತ್ತೆ, ಓಕೆನಾ. ಸೊ ನಿಮಗೆ ಇಲ್ಲಿ ಇನ್ಬಾಕ್ಸ್ ಅಂತ ಇದೆಯಲ್ಲ, ನಿಮ್ಮ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಏನಾದರೂ OTP ಏನಾದರೂ ಬಂತು ಅಂದರೆ ಆ ಒಂದು OTP ಬಂದು ಇಲ್ಲಿ ಸೇವ್ ಆಗಿರುತ್ತೆ ಕಣ. ಮತ್ತೆ ರಿಫ್ರೆಶ್ ಕೊಟ್ಟು ಅಂದ್ರೆ ಬರ್ತಾ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ಇಮೇಲ್ ID ಬೇಡ, ಬೇರೆ ಇಮೇಲ್ ID ಬೇಕು ಅಂತಂದರೆ ಗೆಟ್ ಆ ನ್ಯೂ ಇಮೇಲ್ ID ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಒಂದು ಹೊಸ ಒಂದು ಇಮೇಲ್ ID ಸಿಗುತ್ತೆ. ಬಟ್ ನೀವು ಒಂದು ರೀಲಲ್ಲಿ ನೋಡಬೇಕಾಗುತ್ತೆ, ಓಕೆನಾ. ಸೊ ಈ ಥರ ನೀವು ಮಾಡ್ಕೋಬೋದು ಕಣ. ನಿಮಗೆ ರ್ಯಾಂಡಮ್ ಆಗಿ ಏನು ಬೇಕು ಇಲ್ಲಿ ಕೊಡ್ಕೊಬೋದು, ಓಕೆನಾ. ಸೊ ಈ ಥರ ಈಸಿಯಾಗಿ ನಿಮಗೆ ಬೇಕಾಗಿರೋ ಒಂದು ಇಮೇಲ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಸೊ ಎಕ್ಸಾಂಪಲ್ ನಾನೀಗ ಬೇರೆ ಇಮೇಲ್ ತೊಗೋಬೇಕು ಅಂತಂದರೆ ಕ್ರಿಯೇಟ್ ಅ ನ್ಯೂ ಇಮೇಲ್ ಆಫ್ಟರ್ ವಾಚಿಂಗ್ ವಿಡಿಯೋ ಆ್ಯಡ್ಸ್ ಅಂತ ಇದೆಯಲ್ಲ, ಅದ್ರ ಕ್ಲಿಕ್ ಮಾಡ್ಕೊತೀನಿ. ಓಕೆ ಗೈಸ್, ನಾನು ಇವಾಗ ಆ್ಯಡ್ನ ನೋಡಿದೆ. ಅದಾದಂತ ನೋಡ್ಬೋದು ನನಗೊಂದು ಹೊಸ ಇಮೇಲ್ ID ಇಲ್ಲಿ ಬಂದಿದೆ, ಓಕೆನಾ. ಸೊ ನೀವು ಈ ಥರ ಕಾಪಿ ಮಾಡ್ಕೊಂಡ್ರೆ ಸಾಕು, ಇಲ್ಲಿ ಕಾಪಿ ಆಗಿರುತ್ತೆ. ಮತ್ತು ಅದಾದ ಇನ್ಬಾಕ್ಸ್ ಇದೆಯಲ್ಲ, ಅದ್ರ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಇದು ಇನ್ಬಾಕ್ಸ್ನ ರಿಫ್ರೆಶ್ ಮಾಡ್ಕೊಂಡ್ರೆ ಒಂದು ಮೇಲ್ ಬಂದಿರೋದೆಲ್ಲ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡ್ಬೋದು, ಈ ಇಮೇಲ್ ಅಡ್ರೆಸ್ ಈಸ್ ರ್ಯಾಂಡಮ್ಲಿ ಜನರೇಟೆಡ್ ಎಕ್ಸ್ಪೈರ್ಸ್ ಇನ್ ಅಬೌಟ್ 2 days. ಅಂದರೆ ಇದು 2 days ಆದಮೇಲೆ ಮತ್ತೆ ಇನ್ನೊಂದು ಹೊಸ ಇಮೇಲ್ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಈ ಥರ ನೀವು ಈಸಿಯಾಗಿ ಫೇಕಾಗಿ ಇಮೇಲ್ನ ಪಡ್ಕೋಬೋದು. ಇದು ಇಷ್ಟ ಆಯ್ತು ನಂದು ವಿಡಿಯೋ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಇರೋ ಲೈಕ್ನ ಮಾಡಿ. ಇದೇ ಥರ ಚೂಂಡಿಸಿಗೆ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.